ಸಾಧನಾ ಸಮಾವೇಶದ ಕುರಿತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೀಡಿರುವ ಪುರುಷಾರ್ಥ ಹೇಳಿಕೆ ಹಾವೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸಮಾವೇಶದ ಯಶಸ್ಸು ಕುರಿತು ಮಾತನಾಡಿದ ಅವರು, ಪುರುಷಾರ್ಥ ಇರುವುದರಿಂದಲೇ ಇಂತಹ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಲು ಸಾಧ್ಯ. ನಮ್ಮಲ್ಲಿ ಅದಿರುವುದರಿಂದಲೇ ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದೇವೆ ಎಂದು ಹೇಳಿದರು. ಇದೇ ವೇಳೆ ಸಚಿವ ಕೃಷ್ಣೇ ಬೈರೇಗೌಡ ಇಬ್ಬರು ಪ್ರಮುಖ ಕಾರ್ಯಗಳನ್ನ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಈ ಮಟ್ಟದ ಕೆಲಸವನ್ನ ಯಾವ ಮಂತ್ರಿ ಮಾಡಿದ್ದಾರೆ ಹೇಳಿ ಎಂದು ಪ್ರಶ್ನಿಸಿದರು. ಆರ್ ಅಶೋಕ್ ಅವರ ಹೇಳಿಕೆಗೆ ತಪ್ಪು ಗ್ರಹಿಕೆಯಿಂದ ಕೂಡಿದೆ, ಅದನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ಳಬಾರದು, ಈ ಸಾಧನೆಯನ್ನ ಯಾರು ಅಸೂಯೆಯಿಂದ ನೋಡಬಾರದು ಎಂದು ಸಚಿವರು ಸ್ಪಷ್ಟಪಡಿಸಿದರು. ಸಾಧನೆಯ ಸಮಾವೇಶ ಮಾಡೋದಕ್ಕಿಂತ ಸೂತಕದ ದಿನಾಚರಣೆ ಮಾಡಬೇಕಾಗಿತ್ತು. ಯಾವುದೇ ರೀತಿಯ ಆಡಳಿತ ಸರಿಯಾಗಿ ಮಾಡಿಲ್ಲ, ದುರಾಡಳಿತ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಆರ್ ಅಶೋಕ್ ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಮರ್ತಿರ್ ಕಾಣಿಸ್ತದೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ? ಹೌದೌದು, ಪುರುಷಾರ್ಥ ಇದ್ದವರೇ ಈ ಕೆಲಸ ಮಾಡ್ತಾರೆ. ಯಾಕೆಂದರೆ 1,00,000 ಕೋಟಿ ಗ್ಯಾರಂಟಿ ಹಣ ಕೊಡಬೇಕಾದ್ರೆ ಪುರುಷಾರ್ಥ ಬೇಕು ಅದಕ್ಕೆ. ಮತ್ತು ಯಾರಿಗೆ ವಸತಿ ರಹಿತರಾಗಿ ಬದುಕ್ತಾ ಇದ್ರು, ಮೊದಲನೇ ಬಾರಿಗೆ ನಮ್ಮ ಒಬ್ಬ ಸಚಿವರು ಪಾಪ ಕೃಷ್ಣ ಬೈರೇಗೌಡರು 2 ಕಾರ್ಯಕ್ರಮ ಮಾಡಿದ್ರು. 2 ಕಾರ್ಯಕ್ರಮದಲ್ಲಿ 1,00,000ಕ್ಕಿಂತಲೂ ಹೆಚ್ಚಿಗೆ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದಾರೆ. ಯಾವ ಮಂತ್ರಿ ಮಾಡಿದ್ದಾರೆ ಇದನ್ನು? ಈಗ ನಾವು ಅಟ್ಲೀಸ್ಟು ಮಾಡಿದವ್ರಿಗೆ ಮಾಡಿದ್ದಾರೆ ಅನ್ಬೇಕು. ಮಾಡದೇ ಇರೋರಿಗೆ ಏನಾದರೂ ಅವ್ರು ಟೀಕೆ ಮಾಡಿದ್ರೆ ನಾವೇನೂ ಬೇಡ ಅನ್ನೋದು. ಯಾವಾಗಲೂ ಹೆಲ್ದಿ ಟೀಕೆ ಇರಬೇಕು. ನನಗೆ ಅನಿಸ್ತದೆ ಅಶೋಕ್ ಅವರು ತಪ್ಪು ಗ್ರಹಿಕೆಯಿಂದ ಮಾತಾಡಿದ್ದಾರೆ. ಅಷ್ಟು ಸೀರಿಯಸ್ ತೊಗೊಳ್ಳೋದು ಬೇಡ. ತಾವು ಇಲ್ಲೇ ಇದ್ದೀರಿ, 2 ವರ್ಷನಾಗ ಈ ಮೆಡಿಕಲ್ ಕಾಲೇಜು ನೀವು ಸಾಧಿಸಿದ್ದೀರಿ. ಈಗ ಎಲ್ಲಿ ನಾನು ನಿಂದಿರ್ಸಿದ್ದೀರಿ? ಇಲ್ಲೇನಿತ್ತು ಅವಾಗ? ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆಡಿಕಲ್ ಕಾಲೇಜ್ ನಡೀತಿತ್ತು. ಇವತ್ತು ಮೆಡಿಕಲ್ ಕಾಲೇಜ್ ನಡೀತಾ ಇದೆ ಇಲ್ಲೋ? ಹಾವೇರಿನಲ್ಲಿ 3 ಕುಡಿಯುವ ನೀರಿನ ಯೋಜನೆಗಳಲ್ಲಿ 2 ಮುಗಿಸ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ತಡ ಆಗ್ತಾ ಇದೆ, ಅದನ್ನು ನಾನು ಹೋಗ್ತೀನಿ. 1,300 ಕೋಟಿ ಸಂಪೂರ್ಣ ಯುಟಿಲೈಸ್ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯಿಂದ ಹಾವೇರಿಗೂ ಕೂಡ ಯಾಕೆ ಈ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಅಂದರೆ, ಇಡೀ ರಾಜ್ಯನಾಗ 1ನೇ ಸ್ಥಾನದಲ್ಲಿ ಹೊಸಪೇಟೆ ಇತ್ತು, ಅಲ್ಲಿ ಮೊದಲೇ ಬಾರಿಗೆ ಅಲ್ಲಿ ಮಾಡಿದ್ವಿ. 2ನೇ ಸ್ಥಾನದಲ್ಲಿ ಹಾವೇರಿ ಇದೆ, ಅದಕ್ಕೆ ಇಲ್ಲಿ ಹಾವೇರಿಯಲ್ಲಿ ಮಾಡಿದ್ವಿ ಅಷ್ಟೇ. ಹಾವೇರಿಯಲ್ಲಿ ಮಾಡೋದ್ರಿಂದ ಅಕ್ಕಪಕ್ಕದ ಜಿಲ್ಲೆಯವ್ರ ಜನರಿಗೂ ಸಮೀಪ ಆಗುತ್ತೆ. ಇದು 1ನೇದು. 2ನೇದು, ಹಾವೇರಿಯಲ್ಲಿ ಅತಿ ಹೆಚ್ಚು ಬೆನಿಫಿಷರೀಸ್ ಅದಾರೆ. ಹೆಚ್ಚು ಕಡಿಮೆ ಇವತ್ತು 24,000 ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಹಾವೇರಿ ಸೆಂಟರ್ ಆಗೋದ್ರಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಇದರಲ್ಲಿ ಅಸೂಯೆ ಪಡ್ಕೋಬಾರ್ದು. ಇದು ಸಾರ್ವಜನಿಕರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ವ್ಯಕ್ತಿಗಾಗಲಿ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ದಯಮಾಡಿ ಇದನ್ನು ಖುಷಿ ಪಡಲಿ, ಇನ್ನೂ ಮಾಡ್ತಕ್ಕಂಥ ಪ್ರೇರಣೆ ಕೊಡಲಿ, ಹೆಲ್ದಿ ಟೀಕೆ ಮಾಡಲಿ, ಖಂಡಿತ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.